ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಂದು ಮೈಸೂರು ವ್ಲಾಗ್ ಅಂದ್ರೆ ಮೈಸೂರಿಗೆ ಹೋಗ್ತಾ ಇದೀವಿ. ಸೊ ಇದು ಸಡನ್ ಆಗಿ ಫಿಕ್ಸ್ ಆಗಿದ್ದು ಮೈಸೂರಿಗೆ ಹೋಗ್ಬೇಕು ಅಂತ. ಅಂದ್ರೆ ಒಂದ್ ವಾರ ಹಿಂದೆ ಫಿಕ್ಸ್ ಆಗಿದ್ವು. ಇದು ಆಕ್ಚುಲಿ ನಮ್ಮಿಂದ ಸ್ವಲ್ಪ ಇದಾಯ್ತು. ನಮ್ದಂದ್ರೆ ಬರ್ತೀರಿ ಒಂದ್ಸಲಿ ಬರ್ತೀರಿ ಅಂತ, ಒಂದ್ಸಲಿ ಬರಲ್ಲ ಅಂತ. ಸೊ ಈ ತರ ಎಲ್ಲ ಆಗೋಗಿತ್ತು. ಆದ್ರೂ ಹೆಂಗೋ ಫೈನಲಿ ಹೋಗ್ಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಹೋದ್ವಿ. ನಾವು ಹೇಳ್ಬೇಕಂದ್ರೆ ನಾವು ಆನಿವರ್ಸರಿ ದಿನನೂ ಅಷ್ಟೇ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಮದ್ವೆ ಆಗಿದ ತಕ್ಷಣನೇ. ಬಟ್ ಜಿಮ್ ಇರೋದ್ರಿಂದ ಎಲ್ಲಿ ಹೋಗೋದಕ್ಕೂ ಆಗ್ತಿಲ್ಲ ನಮ್ಗೆ. ಸೊ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು 15 days 20 days ನಾವು ಮದ್ವೆ ಅನ್ನೋ ಇದ್ರಲ್ಲಿ ಬಿಸಿ ಇದ್ದಿ ಜಿಮ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಿಲ್ಲ. ಸೊ ಆ ಒಂದು ರೀಸನ್ ಇಂದ ನಾವು ಆನಿವರ್ಸರಿಗೆ ಕೂಡ ನಾವು ಆಚೆ ಹೋಗೋದು ಸ್ಟಾಪ್ ಆಯ್ತು. ಫಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನು ಇವತ್ತು ಹೋಗ್ತಿದ್ರೆ 3 days ಬಿಫೋರ್. ಸೊ ನಾವು ಅಂದ್ರೆ ನಾವೇ ಬುಕ್ ಮಾಡಿದ್ವಿ, ಅದು 1 to 2. ಸೊ ಈ ತರ ಆಗೋಯ್ತು. ಸೊ ಏನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದಿನ ತಾನೇ ಅಂದ್ರೆ ಲೋಕ ಏನಂದ್ರೆ ಹೋಗೋದಕ್ಕೆ ಏನಿಲ್ಲ, ಬಟ್ ಅಲ್ಲಿ ಹೋದ್ರೆ ಜಿಮ್ ಬಿಟ್ಬಿಟ್ಟು ಹೋದ್ರೆ ತಿರ್ಗಾ ಮತ್ತೆ ಇಲ್ಲೆಲ್ಲ ಫೋನ್ ಕಾಲ್ಸ್ ಬರುತ್ತೆ, ಎಲ್ಲಾನು ಬರುತ್ತೆ. ಇವ್ರಿಗೆ ನಿಮ್ಗೆ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಆಗಲ್ಲ ಅನ್ನೋ ಒಂದೇ ರೀಸನ್ಗೆ. ಸೊ ಅಷ್ಟೇ. ಸೊ ಅದು ಹೆಂಗೋ ಇವತ್ತು ಹೋಗ್ತಾ ಇದೀವಿ. ಅಂಡ್ ನೋಡೋಣ ಈ ಒಂದು ಮೈಸೂರು ವ್ಲಾಗ್ ಹೇಗಿರುತ್ತೆ ಅಂತ. ಲೆಟ್ಸ್ ಸಿ. ಸೊ ನನ್ನ ತಂಗಿಯವ್ರಿಗೆಲ್ಲ ವೇಟ್ ಮಾಡ್ತಾ ಇದ್ರಿ. ಸೊ ಇವರೆಲ್ಲ ಆ ಕಡೆಯಿಂದ ನೈಸ್ ರೋಡಿಂದ ಬರ್ತಿದ್ದಾರೆ. ನಂಗೆ ನಿದ್ದೆ ಹಿಡಿತಾ ಇದೆ. ಸೊ ನೈಸ್ ರೋಡಿಂದ ಬರ್ತಾರೆ. ಇಟ್ಸ್ ಅರೌಂಡ್ 12:15 ಆಗಿದೆ ಈಗ ಟೈಮು. ಲೈಕ್ 5:30 ಒಳಗಡೆ ಅಲ್ಲಿ ನಾವು ರೀಚ್ ಆಗಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀವಿ, ಹೇಗಿರುತ್ತೆ ಗೊತ್ತಿಲ್ಲ ಈ ವ್ಲಾಗ್. ಲೆಟ್ಸ್ ಗೋ. ಈಗ ಒಂದು 4:35 o'clock ಲೊಕೇಶನ್ ರೀಚ್ ಆದ್ವಿ ಟಿಕೆಟ್ ತಗೊಳ್ಳೋಣ ಅಂತ. ಬಟ್ ಕ್ಯಾಂಪ್ 4 ಸಿಗ್ಲಿಲ್ಲ ನಮಗೆ. ಬಸ್ ಸಿಕ್ಕಿದೆ. ಯೂಶಲಿ ಏನೋ 1 month ಬುಕ್ ಮಾಡ್ಬೇಕಂತೆ ಕ್ಯಾಂಪ್ 4 ಬೇಕಂದ್ರೆ. ಸೊ ಅದು ನಮ್ಗೆ ಗೊತ್ತಿರ್ಲಿಲ್ಲ, ನಾವೇ ಸಡನ್ ಆಗಿ ಬಂದಿದ್ದು ಮೈಸೂರಿಗೆ. ಸೊ ಈಗ ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಿದ್ದೀವಿ. ಬಟ್ ಕ್ಯಾಂಪ್ 4 ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದ್ರಲ್ಲಿ ನೋಡೋದ್ರೇನೆ ಚಂದ. ಆಕ್ಚುಲಿ ಏನ್ ಮಾಡೋದಕ್ಕಾಗಲ್ಲ, ನೋಡ್ಕೊಂಡು ಹೋಗೋಣ. ನಮ್ಗಿಂತ ಮೇನ್ ಮಕ್ಕಳೇ ಅಲ್ವಾ ನೋಡ್ಬೇಕಾಗಿರೋದು. ಇಟ್ಸ್ ಓಕೆ. ಓಕೆ, ಲೆಟ್ಸ್ ಗೋ. ಸೊ ಅರೌಂಡ್ ಒಂದು 4:35 o'clock ಏನೋ ಬಂದಿದ್ದೀವಿ ನಾವು. ಈಗ ಎಷ್ಟೊತ್ತು ಬಿಡ್ತಾರೋ ಗೊತ್ತಿಲ್ಲ, ನೋಡೋಣ. ನಮ್ದೊಂದು ಗ್ಯಾಂಗ್ ಆದ್ರೆ ಈ 3 ಜನದೊಂದು ಗ್ಯಾಂಗ್. ಸೇ ಹಾಯ್, ಸೇ ಹಾಯ್. ಹಾಯ್ ಲಿಚಿ, ಹಾಯ್. ಈ 3 ಜನ ಒಟ್ಟಿಗೆ ಹೇಳಿ ಹಾಯ್. ಅಷ್ಟೇನಾ? ವಾಯ್ಸ್ ಇಲ್ಲ ನೋಡು. ನೀನ್ ಸ್ಪೆಕ್ಸ್ ಹಾಕೋ. ಹಾಕೊಂಡ್ರೆ ಕಣ್ಗಾಕೋತಿದ್ಯಾ? ಬ್ಲೂಬಿ ಬ್ಲೂಬಿ ಟ್ರೈ ಮಾಡಿ ಟ್ರೈ ಡೈನೋಸರ್ ಇರಲ್ಲ ಡೈನೋಸರ್ ಎಲ್ಲ ಎಲಿಫೆಂಟ್ ಅವು ಮಾತ್ರ ಇದೆ. ಬಂಡೀಪುರಕ್ಕೆ ಫಸ್ಟ್ ಟೈಮ್ ನಾನು ಹೋಗಿದ್ದು. ಆ್ಯಂಡ್ ನಾನು ಅಂದ್ಕೊಂಡಿರೋಷ್ಟು ಏನು ಅಲ್ಲಿ ಇರಲಿಲ್ಲ. ಸೊ ಇದು ಮುಂಚೆ ಬೇರೆಯವ್ರಿಗೆ ಗೊತ್ತಿತ್ತೇನೋ, ಬಟ್ ನಾನು ಫಸ್ಟ್ ಟೈಮ್ ಹೋದಾಗ ನಾನು ಸ್ವಲ್ಪ ಎಕ್ಸ್ಟ್ರಾ ಥಿಂಕ್ ಮಾಡ್ಕೊಂಡು ನಾನು ಹೋದೆ. ಸೊ ನನಗಲ್ಲಿ ಕಾಣಿಸಿದ್ದು ಬಂದಷ್ಟು ಎಲಿಫ್ಯಾಂಟ್ಸ್ ಮತ್ತು ಒಂದಷ್ಟು ಜಿಂಕೆ ಮರಿಗಳು. ಎಲ್ಲೋ ದೂರದಲ್ಲಿ ಒಂದು ಹುಲಿನ ನೋಡಿದೆ ಅಷ್ಟೇ. ಅದು ಬಿಟ್ಟರೆ ಒಂದು ಪುಟ್ಟ ಮಂಕಿ ನೋಡಿದೆ. ಇದನ್ನು ನೋಡಿ ಕಣ್ಣು ತುಂಬಿಕೊಂಡು ನಾವು ಡೈರೆಕ್ಟ್ ಬಂದಿದ್ದು ಹೋಟೆಲ್ಗೆ. This is the hotel of 7 star hotel, Mysore.
ಅಂಡ್ ಇದು ಈ ಒಂದು ಹೋಟೆಲ್ ಟೂರ್ ಅಂದ್ರೆ ರೂಮ್ ಟೂರ್. ಸೊ ಇದು ಫುಲ್ ಮಾಡಿ ಇಲ್ಲ ಐರನ್ ಬಾಕ್ಸ್ ಐರನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಇದೊಂದು ಬಟ್ಟೆ ಇಟ್ಕೊಳ್ಳೋದಕ್ಕೆ ಆಗಲ್ಲ ಕಷ್ಟ. ಸೊ ಇಲ್ಲಿ ಬಂದು ಗ್ಲಾಸ್, ಆಮೇಲೆ ಮಿಲ್ಕ್ ಪೌಡರ್, ಶುಗರ್ ಪೌಡರ್, ಬಿಸ್ಕೆಟ್ಸ್, ಕ್ಯಾಶ್ಯೂ ನಟ್ಸ್, ಲೇಸ್, ವಾಟರ್ ಬಾಟಲ್ ಅಂಡ್ ಇಯರ್ ಬ್ಯೂಟಿಫುಲ್ ಗರ್ಲ್ಸ್ ಏನೋ ಪಿಂಕ್ ಬಿಯರ್ ಏನೋ ನಂಗೆ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ಒಂದಷ್ಟು ಬಾಟಲ್ಸ್ ನ ಕೊಟ್ಟಿದ್ದಾರೆ, ಚೋಟ ಬಾಟಲ್ಸ್. ಅಂಡ್ ಇಲ್ಲಿ ಡೈರಿ ಮಿಲ್ಕ್ ಚಾಕ್, ಇದು ನಮ್ಮಂತವ್ರಿಗೆ. ಇಲ್ಲಿ ಫ್ರಿಡ್ಜ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಜ್ಯೂಸ್ ಇದೆ, 7 ಅಪ್ ಇದೆ, ಸುಮ್ಮನೆ ನಾವು ಆಚೆ ಹೋಗಿ ಕುಡ್ಕೊಂಡ್ಬಂದ್ವಿ. ಪೆಪ್ಸಿ ಇದೆ, ಮೆರಿಂಗಾ, ಅಂಡ್ ಇದೇನು ಕ್ಲಬ್ ಸೋಡಾ ಅಂತೆ, ಡ್ರಿಂಕ್ಸಾ ಅಲ್ಲಲ್ಲ, ಕ್ಲಬ್ ಸೋಡಾ ಅಂಡ್ ಮೆರಿಂಗಾ. ಆಮೇಲೆ ಇಲ್ಲಿ ಕಿಂಗ್ ಫಿಶ್ ಇದೆ. ಇದೆಲ್ಲ ಒಂದೇ ಸಲ ಪೇಮೆಂಟ್ ಅಲ್ವಾ? ಅಂಡ್ ಇಲ್ಲಿ ಬೆಡ್ರೂಮ್, ಇಲ್ಲಿ ಬೆಡ್ ಕೊಟ್ಟಿದ್ದಾರೆ, ಅಂಡ್ ಇಲ್ಲಿ ಕುತ್ಕೊಳ್ಳೋದಿಕ್ಕೆ, ಅಂಡ್ ಇಲ್ಲಿ ಸೋಫಾ. ನಾನು ಫಸ್ಟ್ ಬಂದಾಗ ಇದನ್ನ ಟಿವಿ ಅನ್ಕೊಂಡೆ, ಬಟ್ ಇಲ್ಲಿ ಮೈಸೂರು ಫ್ರೇಮ್ ಇಟ್ಟಿದ್ದಾರೆ ಗ್ಲಾಸ್ ಅಲ್ಲಿ. ಅಂಡ್ ದಿಸ್ ಇಸ್ ಟಿವಿ. ಇದು ಇದೇನು ಗೊತ್ತಿಲ್ಲ, ಚೆನ್ನಾಗಿದೆ. ಅಂಡ್ ಇಲ್ಲಿ ಬಂದು ವಾಶ್ರೂಮ್ ಬಾತ್ ಕೊಟ್ಟಿದ್ದಾರೆ. ಶವರ್, ಶೇವಿಂಗ್ ಇದೆಲ್ಲ ನಾರ್ಮಲ್ ಏನು ಹೋಟೆಲ್ ಅಲ್ಲಿ ಇರುತ್ತೋ ಆ ತರ ಕೊಟ್ಟಿದ್ದಾರೆ. ಕಾಣಿಸ್ತಲ್ಲ ಸ್ವಿಚ್. ಸೊ ಹೀಗಿದೆ ಇವತ್ತು ನಾವು ಮೈಸೂರಲ್ಲಿ ಮಾಡಿರುವಂತಹ ಒಂದು ಹೋಟೆಲ್ ರೂಮ್ ಈ ತರ ಇದೆ. ಸೊ ಮುಂದೆ ನೋಡೋಣ ಇಲ್ಲೆಲ್ಲ ಸರ್ವಿಸ್ ಹೇಗಿದೆ, ಫುಡ್ ಹೇಗಿದೆ ಅದೆಲ್ಲ ನೋಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಓಕೆ, ಸಿ ಯು ಲೇಟರ್. ಸೊ ಫೈನಲಿ ಈಗ ನಾವು ಟೆಂಪಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ನಾನು ಬ್ಲೂಬಿ ರೆಡಿ ಆಗಿದ್ದೀವಿ. ಬ್ಲೂಬಿ ಲುಕ್ ಇಲ್ಲಿ ಬಾ ಮಮ್ಮ. ಸೊ ಈಗ ಸ್ನಾನ ಮಾಡ್ಕೊಂಡು ಲೈಕ್ ಫ್ರೆಶ್ ಅಪ್ ಆಗಿ ಇಲ್ಲಿ ನಾವು ಹೋಗಿ ಬರೋಷ್ಟು ಪಕ್ಕ 6 ಗಂಟೆ. ಈಗ ಫುಲ್ ಫ್ರೆಶ್ ಅಪ್ ಆಗಿ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ತಿದೀವಿ. ಅಂಡ್ ಇಲ್ಲೇ ಕಾರ್ನ ಪಾರ್ಕ್ ಮಾಡಿ, ಯಾವ್ದಿದು ಸೊ ಕಾರ್ ಯಾವ್ದು ಬಿಡ್ತಿಲ್ಲ, ಅದಕ್ಕೆ ಇಲ್ಲೇ ಪಾರ್ಕ್ ಮಾಡಿ ಅಲ್ಲಿ ಬಸ್ ಇದೆ, ಬಸ್ಸಲ್ಲಿ ಹೋಗ್ಬೇಕು. ಸೊ ನಮ್ ಪುಣ್ಯಕ್ಕೆ ನಾವು ದರ್ಶನ ಮುಗಿಸ್ಕೊಂಡ್ ಬರೋಣ ಅನ್ನೋ ಇದ್ರಲ್ಲಿ ಊಟ ಕೂಡ ಮಾಡಿರ್ಲಿಲ್ಲ. ಗ್ರೌಂಡ್ ಆಯ್ತು, ಓಕೆ, ಲಲಿತ್ ಮಹಲ್ ಪ್ಯಾಲೇಸ್ ಗ್ರೌಂಡ್. ಸೊ ನಮ್ ಪುಣ್ಯಕ್ಕೆ ಊಟ ಇರ್ಲಿಲ್ಲ, ಮುಗಿಸ್ಕೊಂಡ್ ಬರೋಣ ಅಷ್ಟೊಳಗೆ ನೋಡಿದ್ರೆ ಒಂಚೂರು ಅನ್ನ ಸಿಕ್ತಿ, ಎಲ್ಲರಿಗೂ ಊಟ ಮಾಡಿಸಿ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರ್ತೀವಿ. ಏನೋ ಜನ ಇಲ್ಲ ಅಂತಿದ್ದಾರೆ, ನೋಡ್ಬೇಕು. ಈ ತರ ಪಾರ್ಕಿಂಗ್. ಅಂಡ್ ಇಲ್ಲಿ ಹೋಗಿ ಬೇಕಂದ್ರೆ 2000 ರೂಪೀಸ್ ಬಸ್ ಪಾಸ್ ಇರುವ ಭಕ್ತಾದಿಗಳಿಗೆ ಬಸ್ ಕ್ಯೂ. ಏನು 2000 ನೋಡಿ. ಈಗ ಹೋಗ್ಬೇಕು ಬಸ್ಗೆ, ಹಿಂಗೆಲ್ಲ ಹೋಗ್ಬೇಕು. ಇಷ್ಟು ಸುತ್ತಾಕೊಂಡು ಅಲ್ಲಿ ನೋಡಿ ಫುಲ್ಲು ಖಾಲಿ 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 ಖಾಲಿ. ನಾವು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದು ನೋಡ್ರಿ, ಎಷ್ಟೋ ಜನ ಇರ್ತಾರೆ ಅಂದ್ಕೊಂಡೆ. ಲಿಟ್ರಲಿ ಸಿಕ್ಕಾಪಟ್ಟೆ ಖಾಲಿ ಇದೆ. ಇಲ್ಲಿ ಆರಾಮಾಗಿ ದರ್ಶನ ಮಾಡ್ಕೊಬೋದು. ಸೊ ನಾನು ಹಂಗೆ ಅಂದ್ಕೊಂಡೆ, ಮಕ್ಕಳನ್ನ ಹಾಕ್ಕೊಂಡು ಹೇಗಪ್ಪ ಅಂತ ಅಂದ್ಕೊಂಡೆ, ಬಟ್ ತುಂಬ ಖಾಲಿ ಇದೆ, ಫುಲ್ ಖಾಲಿ. ಆ್ಯಕ್ಚುಲಿ ಈ ಥರ ನಾನು ಫಸ್ಟ್ ಟೈಮ್ ಬರ್ತಿರೋದು. ಅದೆಲ್ಲ ಕಾರ್ ನಿಲ್ಸ್ಬಿಟ್ಟು ಹೋಗ್ತಿದ್ದೆ, ಈ ಥರದೇ ಇದೆ ಅಂತ ಗೊತ್ತಿರಲಿಲ್ಲ. ಮೊನ್ನೆವೆಲ್ಲ ಅನ್ನೋಣ. ಇದೆ ಬೆಟ್ಟ, ಇದು ಬೆಟ್ಟನಾ? ಇದೇನ ಬೆಟ್ಟ? ಅಲ್ಲ ಅಣ್ಣ,
ಈ ಮೆಟ್ಲೆಕ್ಕದೇನೆ ಬೆಟ್ಟನಾ? ಏ ಹಂಗ್ ಮಾಡ್ಬಾರ್ದು ಚಾಮಿದು. ಕುತ್ಕೊಂಡವ್ರ ಇಲ್ಲ. ಈಗ ಫೈನಲಿ ದರ್ಶನ ಮುಗಿಸಿದ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ 5 ಮಿನಿಟ್ಸ್ ಎಲ್ಲ ಆಯ್ತಲ್ವಾ? ಏನಿಲ್ಲ, ಫುಲ್ ಖಾಲಿ. ಹೋದ್ವಿ, ದರ್ಶನ ಮಾಡಿದ್ವಿ, ಬಂದ್ವಿ. ಅಂಡ್ ಫಸ್ಟ್ ಟೈಮ್ ನಾನು ಇಷ್ಟು ನೀಟಾಗಿ ನೋಡಿರೋದು. ತುಂಬಾ ಚೆನ್ನಾಗಿತ್ತು. ಜನನೇ ಇಲ್ಲ, ಯೂಶಲಿ ಒಂದು ಚೂರು ಜನ ಇಲ್ಲ, ಫುಲ್ ಖಾಲಿ ಖಾಲಿ ಖಾಲಿ. ಸೊ ಊಟ ಮಾಡ್ಕೊಳ್ತಾ ಇದ್ದೀವಿ. ಅಪ್ಲ ಫಸ್ಟ್ ಟೈಮ್ ವರ್ಡ್ ಆಫ್ ಮೈಸೂರು ಪಾಕ್. ಆಕ್ಚುಲಿ ನಾನು ಮೈಸೂರೇ ತಿನ್ನಲ್ಲ, ಮೈಸೂರು ಪಾಕೇ ತಿನ್ನಲ್ಲ. 1 ರೂಪಾಯಿ ತಿಂತೀನಿ, ಈ ತರ ಎಲ್ಲ ಮೈಸೂರು ಪಾಕ್ ತಿನ್ನಲ್ಲ. ನೋಡು ಕಾಜು ನಂಗೆ ಗೊತ್ತಿಲ್ಲ, ಮೇ ಬಿ ನನಗೆ ಕಾಜು ಇಷ್ಟ ಅಂದ್ಬಿಟ್ಟು ಇಷ್ಟನೇನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಟೇಸ್ಟ್. ಮೇ ಬಿ ನಂಗೆ ಇದೆ ಅಲ್ವಾ. ನಿಮ್ಮ ಮಮ್ಮಿಗೆ ನಿಮ್ಮ ಅಕ್ಕಗೆ ತಗೊಂತೀರಾ? ಕಾಜು ತಗೊಳ್ಳಿ, ನಿಮ್ಮ ಅಕ್ಕವ್ರಿಗೆ ಕಾಜು ತಗೊಳ್ಳಿ, ನಿಮ್ಮ ಮಮ್ಮಿಗೆ ಬೇಕಂತ ಅದು ತಗೊಳ್ಳಿ. ಚೆನ್ನಾಗಿರುತ್ತೆ ರಸಮಲೈ. ರೋಸ್ಟೆಡ್ ಕ್ಯಾಶ್ಯೂ. ಫೇವ್ರೆಟ್ ರಸಮಲೈ. ರಸಮಲೈ ಬೇಬಿ, ರಸಮಲೈ ಇರ್ತಾರೆ ಇಲ್ಲೇ ತಿನ್ನಕ್ಕೆ. ಮುಗಿ. ಸೊ ಇಲ್ಲೇ ತಿನ್ನೋದಿಕ್ಕೆ ಇದು ಇದೇನೋ ಪಾಟ್, ಏನಿದು ಪಾಟ್ ಮಟ್ಕ. ಆಮೇಲೆ ಇದು ಸ್ಯಾಂಡ್ವಿಚ್ ರಸಮಲೈ. ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್ ರಸಮಲೈ. ಅಂಡ್ ನನ್ನ ಎಡವಟ್ ಕೆಲಸ, ಈ ತರ ಒಂದ್ ಕೆಲಸ ಮಾಡಿಲ್ಲನೆ ನನ್ನ ಜೀವನದಲ್ಲಿ ನಾನು ಉದ್ದರ್ಕನೇ ಆಗಲ್ಲ ತಿನ್ನೋ ವಿಷಯದಲ್ಲಿ. ಜಾಮೂನ್ ಚೆನ್ನಾಗದಂತೆ. ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಜಾಮೂನು. ಇಲ್ಲ ಅವ್ರ ಸೊ ಈಗ ಫುಲ್ ಮೈಸೂರು ಪಾಕ್. ನಾನು ಮೈಸೂರು ಪಾಕ್ ತಿನ್ನಲ್ಲ ಅಂದ್ಬಿಟ್ಟು ಹೋದ್ರೆ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಮೈಸೂರು ಪಾಕ್ ಇತ್ತು. ಸೊ ಅದ್ರಲ್ಲಿ ನಂಗೆ ಕಾಜು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಅದನ್ನ ತಗೊಂಡು ಆಮೇಲೆ ಸಮ್ ಸ್ನಾಕ್ಸ್, ಚಾಕ್ಲೇಟ್ಸ್ ಇವೆಲ್ಲ ಈಸ್ಕೊಂಡು ಸೊ ಇವೆಲ್ಲ ತಿಂದು ಸ್ವೀಟ್ಸ್ ತಿಂದು ಸೊ ಈಗ ನಾವು ಹೋಟೆಲ್ ಹತ್ರ ಹೋಗ್ತೀವಿ. ಸೊ ಗುಡ್ ಮಾರ್ನಿಂಗ್. ಈಗ ನೈಟ್ ಎಲ್ಲ ಬಂದು ಫುಲ್ ಸುತ್ತಾಡಿ ಊಟ ಎಲ್ಲ ಮಾಡಿ ತುಂಬ ಟಯರ್ಡ್ ಆಗ್ಬಿಟ್ಟಿತ್ತು, ಹೀಟ್ ಆಗ್ಬಿಟ್ಟಿದೆ. ಸೊ ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಒಂಚೂರು ಸ್ವಿಮ್ಮಿಂಗ್ ಎಲ್ಲ ಮಾಡಿ ಆಮೇಲೆ ಚೆಕ್ಔಟ್ ಆಗೋಣ. ಚೆಕ್ಔಟ್ ಆದಮೇಲೆ ಬೇರೆ ಎಲ್ಲಿ ಹೋಗೋದು ಅಂತ ಲೆಟ್ಸ್ ಸಿ. ಸೊ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು
ಸ್ವಿಮ್ಮಿಂಗ್ ಮಾಡಿಬಿಟ್ಟು ಚೆಕ್ಔಟ್ ಆಗಬೇಕು. ಆ್ಯಂಡ್ ನಮ್ಮದು 11 o'clock ಚೆಕ್ಔಟ್ ಇರೋದು, ಈಗಲೇ ಆಲ್ರೆಡಿ 10:20 ಆಗಿಬಿಟ್ಟಿದೆ. ಸ್ವಿಮ್ಮಿಂಗ್ ಪೂಲ್, ಪಾರ್ಲರ್, ಹೆಲ್ತ್ ಕ್ಲಬ್. ಫೋಟೋಸ್ ಇಸ್ಕೊಡ್ತಿದ್ದಾರೆ. ಬ್ಲೂಬಿ ಅವ್ರದ್ದೆಲ್ಲ ಫೋಟೋ ಇಟ್ಟು ನಾನೇನು ಇಟ್ಕೊಂಡಿಲ್ಲ. ನಾನು ಒಂಥರ ಮೂಡಿ, ಒಂದ್ಸಲ ಚೆನ್ನಾಗಿರ್ತೀನಿ, ಒಂದ್ಸಲ ಚೆನ್ನಾಗಿರಲ್ಲ. ಸೊ ನಾನೇನು ರೆಡಿ ಆಗಲಿಲ್ಲ. ಸೊ ಅದರಿಂದ ನಾನು ಯಾವುದೇ ಥರ ಫೋಟೋಸ್ ಇಟ್ಕೊಳ್ತಿಲ್ಲ. ಲೋಕೆ ಫುಲ್ ಹಿಂಸೆ ಮಾಡ್ತಿದ್ರು, ಬಾ ಇಟ್ಕೊಳ್ಳೋಣ ಅಂತ. ಆಯ್ತು ಅಂದ್ಬಿಟ್ಟು ಈಗ ಒಂದೆರಡು ಫೋಟೋ ಇಟ್ಕೊಳ್ಳೋಣ. ಆ್ಯಂಡ್ ಬ್ಲೂಬಿ ನೋಡಿ, ಬ್ಲೂಬಿ ಹೋಗ್ಬಿಟ್ಲು. ಸೊ ಇದೆಲ್ಲ ಮುಗಿಸ್ಕೊಂಡು ಚೆಕ್ಔಟ್. ಈಗ ಹೋಗಿ ಝೂದಲ್ಲಿ ಹೋಗ್ಬಿಟ್ಟು ಅಲ್ಲೊಂಚೂರು ಚೆನ್ನಾಗೆಲ್ಲ ಎಂಜಾಯ್ ಮಾಡಿ ಲೆಟ್ಸ್ ಗೋ ಟು ಬ್ಯಾಂಗ್ಳೂರ್. ಲವ್ ಯು ಅಂದಿದ್ದು ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ಬಿಟ್ಟು ಊದಿಕೊಂಡು ಹೋಗ್ತಾಳೆ. ಲವ್ ಯು, ಕಮ್, ಐ ಆಮ್ ಸಾರಿ, ಕಮ್ ಬ್ಲೂಬಿ, ಕಮ್, ಸಾರಿ, ಐ ಆಮ್ ಸಾರಿ, ಲವ್ ಯು, ಕಮ್ ಬ್ಲೂಬಿ. ಸರ್ ಟಿಕೆಟ್ ಇದೆ, ಟಿಕೆಟ್ ಇರ್ಲಿ ಪರವಾಗಿಲ್ಲ ಮೇಡಮ್. ಇಲ್ಲ ಸ್ಪೆಷಲ್ ಬಿಡಲ್ಲಪ್ಪ. ಅಲ್ಲ ಅದಕ್ಕೆ ಟಿಕೆಟ್ ತಗೊಂಡು ಹೋಗ್ಬೇಕಲ್ಲ, ಅದಕ್ಕೇನೋ ಬೇರೆ ನೋಡ ಅಂತ. ಬರ chocolate no? Papu, oh no, no chocolate. Chocolate. Mayur ಕಾಕ್ಬಿಡ್ತಾರೆ. ಹೇಗೆ ಬಂದಿದ್ದೆ ಈಗ? ತೋರಿಸ್ತೀನಿ. ಯಾವ ಕಡೆ? ಚೆಕ್ಔಟ್ ಆಗಿ ಡೈರೆಕ್ಟ್ ಬಂದಿದ್ದು ನಾವು ಮೈಸೂರು ಝೂಗೆ. ಬಂಡೀಪುರದಲ್ಲಿ ನಮಗೇನು ಅಷ್ಟು ಕಾಣಿಸ್ಲಿಲ್ಲ. ಸೊ ಅದಕ್ಕೆ ಮಕ್ಕಳು ಝೂ ಎಲ್ಲಾದರೂ ನೋಡಲಿ ಅಂತ ಹೇಳಿ ನಾವು ಮೈಸೂರು ಝೂಗೆ ಬಂದಿದ್ದು. ಸೊ ಇಲ್ಲಿ ಬಂದಾಗ ಇಟ್ ವಾಸ್ ಗುಡ್. ಎಲ್ಲ ತರಹ ಅನಿಮಲ್ಸ್ ಇತ್ತು ಆ್ಯಂಡ್ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಇದೇ ಒಂದು ಪ್ಲಸ್ ಪಾಯಿಂಟ್ ಮಕ್ಕಳಿಗೆ, ಯಾಕೆಂದರೆ ಇಲ್ಲಿಗೆ ಬಂದಾಗ ಅವರು ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ನ ನೋಡ್ತಾರೆ, ಬರ್ಡ್ಸ್ನ ನೋಡ್ತಾರೆ. ಸೊ ಈ ಥರ ಎಲ್ಲ ನೋಡೋದ್ರಿಂದ ಅವರು ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ಕೂಡ ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಅವ್ರಿಗೆ ಆಗುತ್ತೆ. ಸೊ ಆ ನೇಚರ್ ಆಗಿರ್ಬೋದು, ಇಲ್ಲ ಅನಿಮಲ್ಸ್ ಆಗಿರ್ಬೋದು, ಇವೆಲ್ಲ ನೋಡಿದಾಗ ಮತ್ತು 3 hour ಅವರು ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರ ಒಂದು ಡೇಟಿಂಗ್ ಥರ ಆಗಿರುತ್ತೆ. ಸೊ ಮಕ್ಕಳು ಕೂಡ, ನನ್ನ ಮಗಳು ಕೂಡ ತುಂಬ ಖುಷಿಪಟ್ಲು. ಸೊ ಈ ದಿನದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ನ ನೋಡ್ತಾರೆ. ಸೊ ಈ ಥರ ಎಲ್ಲ ನೋಡೋದ್ರಿಂದ ಅವರು ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ಕೂಡ ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಅವ್ರಿಗೆ ಆಗುತ್ತೆ. ಸೊ ಆ ನೇಚರ್ ಆಗಿರ್ಬೋದು, ಇಲ್ಲ ಅನಿಮಲ್ಸ್ ಆಗಿರ್ಬೋದು, ಇವೆಲ್ಲ ನೋಡಿದಾಗ ಮತ್ತು 3 hour ಅವರು ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರ ಒಂದು ಡೇಟಿಂಗ್ ಥರ ಆಗಿರುತ್ತೆ. ಸೊ ಮಕ್ಕಳು ಕೂಡ, ನನ್ನ ಮಗಳು ಕೂಡ ತುಂಬ ಖುಷಿಪಟ್ಲು. ಸೊ ಇದನ್ನೆಲ್ಲ ನೋಡಿ ಅವಳಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ, ಸೊ ಅದನ್ನು ನೋಡಿ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಬಂದಿದ್ದು ರಾಮನಗರದಲ್ಲಿ ಇರುವಂತಹ ಒಂದು ಪ್ಯೂರ್ ನಾಟಿ ಸ್ಟೈಲ್ ಒಂದು ಹೋಟೆಲ್ಗೆ. ಸೊ ಡಿನ್ನರ್ ಡೈರೆಕ್ಟ್ ನಾವು ಬಂದು ಇಲ್ಲೇ ಮಾಡಿದ್ದು, ಶಂಕರ್ ನಾಟಿ ಫ್ಯಾಮಿಲಿ ಡಾಬಾ ಅಂತ. ಸ್ಟಾರ್ಟರ್ಸಿಂದ ಬಿರಿಯಾನಿ, ಎಗ್ ರೈಸ್ವರೆಗೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಗ್ ರೈಸ್ ಅಂತೂ ನಾನು ಮುಟ್ಟೋದೇ ಇಲ್ಲ ಲೈಕ್ ಹೋಟೆಲಲ್ಲಿ, ಬಟ್ ಇಲ್ಲಿ ನಾನು 2 times ತರಿಸಿ ತಿಂದಿದ್ದೀನಿ, ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ನೀವು ಏನಾದರೂ ರಾಮನಗರ ಸೈಡ್ ಬರೋಂಗಿದ್ರೆ ಇಲ್ಲೇ ಮೇನ್ ರೋಡಲ್ಲೇ ಇದೆ. ಸೊ ಹೋಗಿ ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. ಸೊ ಫೈನಲಿ ಈಗ ನಾವು ರಾಮನಗರಕ್ಕೆ ರೀಚ್ ಆಗಿ, ಬೆಳಗ್ಗೆ ಟಿಫನ್ ತಿಂದವರು. ಸೊ ಈಗ ಡಿನ್ನರು ಒಂದೇ ಸಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲಿ ಏನೂ ಬೇಡ, ಇಲ್ಲಿ ರಾಮನಗರದ ಹತ್ರ ಬಂದು ಸೊ ಇಲ್ಲಿ ನಾಟಿ ಕೋಳಿ ತಿನ್ನೋಣ ಅಂತ, ಯಾವುದೇ ರೆಸ್ಟೋರೆಂಟ್ ಯಾವುದು ಬೇಡ, ಪಕ್ಕಾ ನಾಟಿ ಸ್ಟೈಲ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಈಗೆಲ್ಲ ಊಟ ಮಾಡ್ಕೊಂಡು ಹೋಗ್ತೀವಿ.
ಯಾ ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಈ ವ್ಲಾಗ್ನ ನೋಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವ್ಲಾಗ್.